ಅಪರಾಧ ಜಗತ್ತಿನ ಅನಾವರಣ FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಬೆಕ್ಕು ಕಣ್ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಕಾಣಲ್ವಾ ಅನ್ನೋದು ಹಳೆಯ ಮಾತು. ಆದರೆ ಇದು ಇವತ್ತಿಗೂ ಅನ್ವಯವಾಗುತ್ತೆ. ಯಾರಿಗೂ ಗೊತ್ತಾಗದ ಹಾಗೆ ಏನೋ ಕಳ್ಳ ವ್ಯವಹಾರ ಮಾಡ್ತೀನಿ ಅಂದ್ಕೊಂಡಷ್ಟು ಸುಲಭವಾಗಿ ಮಾಡೋದಕ್ಕಾಗಲ್ಲ. ಎಲ್ಲಿ ಯಾರು ಯಾವ ಕ್ಯಾಮರಾ ಇಟ್ಟಿರ್ತಾರೆ ಹೇಳೋದಕ್ಕಾಗಲ್ಲ. ಅಲ್ಲಿ ಹೆಂಡತಿ ಗಂಡನ ಕಳ್ಳಾಟ ಹಿಡಿಯೋದಕ್ಕೆ ಕ್ಯಾಮರಾಗಳ ಸಮೇತ ಬಂದ್ಲು. ಒಂದಲ್ಲ ಎರಡಲ್ಲ, ಎಷ್ಟು ಕ್ಯಾಮರಾ ಅಂತೀರಾ? ಕಳ್ಳ ಗಂಡನನ್ನ ಹಿಡಿಯೋದಕ್ಕೆ ಹೆಂಡತಿ ಬಂದ್ರೆ ಹಿಂಗೆ ನೋಡಿ, ಒಬ್ಬಳೇ ಬರಲ್ಲ. ಬೇಲಿ ಹಾರಿದ ಪತಿಯನ್ನ ದಾರಿಗೆ ಕರ್ಕೊಂಡು ಬರೋದಕ್ಕೆ ಇಂಥ ಪ್ರಯತ್ನವನ್ನ ಮಾಡಿದವಳು ಮಡಿಕೇರಿಯ ಮಹಿಳೆ. ಮಡಿಕೇರಿಯ ಕೊಹಿನೂರು ರಸ್ತೆಯಲ್ಲಿರುವಂತಹ ಗೋಕುಲ್ ಲಾಡ್ಜ್ಗೆ ಮೊನ್ನೆ ಎಂಟ್ರಿ ಕೊಟ್ಟವಳು ನೊಂದ ಮಹಿಳೆ. ಆಕೆ ಅವಳ ಗಂಡ ಹುಡುಗಿಯೊಬ್ಬಳ ಜೊತೆ ಈ ಲಾಡ್ಜ್ಗೆ ಹೋಗಿದ್ದು ಗೊತ್ತಾಗಿತ್ತು. ಆ ಕೂಡಲೇ ಆಕೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿ ತನಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ಲು. ಅವರು ಆ ಕೂಡಲೇ ಆಕೆಯ ಪತಿಯನ್ನ ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಹಿಡ್ಕೊಳ್ಳೋದಕ್ಕೆ ಬರ್ತಾರೆ ಅಂತ ಅನ್ನಿಸದಿದ್ದಾಗ ಮಾಧ್ಯಮದ ಮೊರೆ ಹೋಗಿದ್ರು. ಅವರು ಸ್ಪಂದಿಸಿ ಅತ್ತ ಧಾವಿಸ್ತಾ ಇದ್ದಾಗ್ಲೇನೆ ಲಾಡ್ಜಿನ ಮ್ಯಾನೇಜರ್ ಹತ್ರ ಮಾತಾಡಿ ಲೆಜ್ಜರ್ ಅನ್ನ ತೆಗೆದು ನೋಡಿದ್ರು ಅನ್ಸುತ್ತೆ. ಒಮ್ಮೆಲೆ ಮಹಡಿ ಹತ್ತಾರೆ. ಹಾಗೆ ಹೋದವರು ರೂಮ್ ಒಂದರ ಬಾಗಿಲನ್ನ ತೆಗೆಸ್ತಾರೆ. ಅಲ್ಲಿನ ದೃಶ್ಯ ನೋಡಿದ್ರೆ ಎಲ್ಲರಿಗೂ ಶಾಕ್. ಅಲ್ಲಿ ಈಗಿನ್ನೂ ಮೀಸೆ ಮೂಡುವಂಥ ವಯಸ್ಸಿನ ಹುಡುಗ ಕಾಣಿಸ್ತಾನೆ. ಆತ ಮೋಸ್ಟ್ಲಿ ಕಾಲೇಜ್ಗೆ ಹೋಗೋನಿರ್ಬೇಕು. ಅವನ ಜೊತೆ ಒಬ್ಬಳು ಚಿಕ್ಕ ಹುಡುಗಿ. ಈಕೆಗೆ 18 ಆಗಿರೋ ಚಾನ್ಸೇ ಇಲ್ಲ. ಇನ್ನು ಸ್ಕೂಲ್ಗೆ ಹೋಗೋಳ್ ತರ ಇದ್ದಾಳೆ. ಇಂಥ ಜೋಡಿಗೆ ರೂಮನ್ನ ಬಾಡಿಗೆಗೆ ಕೊಟ್ಟಂಥ ಲಾಡ್ಜ್ನವರಿಗೆ ಏನು ಹೇಳಬೇಕು ಹೇಳಿ? ಮೊದಲೇ ಮಡಿಕೇರಿಯ ಲಾಡ್ಜು ಮತ್ತು ಹೋಮ್ ಸ್ಟೇಗಳ ಬಗ್ಗೆ ಒಂದಿಲ್ಲೊಂದು ಕಥೆ ಕೇಳಿ ಬರ್ತಾನೆ ಇರುತ್ತೆ. ಇಲ್ಲಿಗೆ ಜನ ಬರೀ ಪ್ರವಾಸಿ ತಾಣವನ್ನ ನೋಡಿ ಆನಂದಿಸೋದಕ್ಕಷ್ಟೇ ಅಲ್ಲ ಬರೋದು. ಇಲ್ಲಿ ಅವರಿಗೆ ಗುಂಡು ತುಂಡಿನ ಜೊತೆಗೆ ಹುಡುಗಿಯನ್ನು ಸಪ್ಲೈ ಮಾಡಲಾಗುತ್ತೆ ಅನ್ನುವಂಥ ಆರೋಪ ಇದೆ. ಪ್ರವಾಸಿಗರು ಮಡಿಕೇರಿಯ ಮಂಜಿನಲ್ಲಿ ಕಾಲಿಡ್ತಿದ್ದ ಹಾಗೇನೆ ಮುಂದೆ ನಿಲ್ಲುವಂಥ ಟ್ಯಾಕ್ಸಿ ಡ್ರೈವರ್ಗಳೇ ಕೆಲ ಹುಡುಗಿಯರನ್ನ ಸಪ್ಲೈ ಮಾಡೋ ಕೆಲಸ ಮಾಡ್ತಾರೆ. ಮತ್ತು ಕೆಲವು ರಿಜಿಸ್ಟರ್ ಆಗದ ಹೋಮ್ ಸ್ಟೇಗಳಲ್ಲಿ ಮತ್ತು ಲಾಡ್ಜ್ಗಳಲ್ಲಿ ಇಂಥ ಚಟುವಟಿಕೆಗಳಿಗೆಲ್ಲ ಅವಕಾಶ ಇದೆ ಅನ್ನೋದನ್ನ ಸ್ಥಳೀಯರೇ ಹೇಳ್ತಾರೆ. ಅಂದಹಾಗೆ ಇವತ್ತಿನ ಪ್ರಕರಣದಲ್ಲೂ ನೊಂದ ಮಹಿಳೆಯ ಪತಿ ಅದೇ ಕೆಲಸ ಮಾಡ್ಕೊಂಡಿದ್ದ ಅನ್ನೋದನ್ನ ಆಕೆ ಹೇಳ್ಕೊಳ್ತಾಳೆ. ಟ್ಯಾಕ್ಸಿ ಡ್ರೈವರ್ ಪ್ರಸಾದ್ ಅಂತ ಹೇಳಿಬಿಟ್ಟು ಶಿಫ್ಟ್ ಡಿಸೈರ್ ಕಾರ್ ಆಯಿತಾ, ಅವರು ಮೊದಲಿಂದನೂ ಇದೇ ಕೆಲಸ ಹೋಮ್ ಸ್ಟೇಗಳಿಗೆಲ್ಲ ಕರ್ಕೊಂಡು ಹೋಗೋದೆಲ್ಲ ಮಾಡ್ತಾಯಿದ್ರು. ಮನೆ ಅವ್ರದ್ದು ಚಾರಮಣೆ ಕೋಪಟಿಲಿರೋದು. ನಾವು ಈ ಥರ ಇಡೀ ಜೀವನ ನಮ್ಮ ಮದುವೆ ಆಗಿಬಿಟ್ಟು ನಮ್ಮ ಜೀವನ ಸಹ ಇದೇ ಥರ ಹಾಳು ಮಾಡಿದ್ದಾರೆ. ಇಂಥವರ ಕೈಗೆ ಸಿಕ್ಕಿ ಅದೆಷ್ಟು ಜನರ ಜೀವನ ಹಾಳಾಗಿದೆಯೋ ಗೊತ್ತಿಲ್ಲ. ಅಂದಹಾಗೆ ಮಡಿಕೇರಿಯ ಪೊಲೀಸರು ಇದಕ್ಕೆಲ್ಲ ಸೊಪ್ಪಾಕುವಂಥ ಕೆಲಸ ಮಾಡ್ತಿಲ್ಲ. ಅದರಲ್ಲೂ ಈ ಹಿಂದೆ ಕಾಳಿಮನೆ ಹೋಮ್ ಸ್ಟೇ ಪ್ರಕರಣ ನಡೆದ ಮೇಲಂತೂ ಪೊಲೀಸರಾಗ್ಲಿ ಹೋಮ್ ಸ್ಟೇ ಅಸೋಸಿಯೇಷನ್ ಅವರಾಗ್ಲಿ ಮೈ ಮರಿತಾ ಇಲ್ಲ. ಅಷ್ಟಕ್ಕೂ ಅದೊಂದು ಪ್ರಕರಣ ಸಣ್ಣದಲ್ಲ. ಮಡಿಕೇರಿಗೆ ಬರುವಂತಹ ಪ್ರವಾಸಿಗರು ಕಡಿಮೆ ಅಲ್ವಲ್ಲ. ಅವರನ್ನ ಈ ಜಾಗದಷ್ಟೇ ಆಕರ್ಷಿಸೋದು ಇಲ್ಲಿನ ಹೋಮ್ ಸ್ಟೇಗಳು. ಅಂಥದ್ದೊಂದು ಹೋಮ್ ಸ್ಟೇ ಮಾಡ್ತೀನಿ ಅಂತ ಪಳಂಗಪ್ಪ ಅನ್ನೋರ ಖಾಲಿ ಮನೆಯನ್ನ ಬಾಡಿಗೆಗೆ ತಗೊಂಡಿದ್ದಂಥ ಅಬ್ದುಲ್ ರೆಹಮಾನ್ ಅಲ್ಲಿ ಅಮ್ಮ ಮಗಳನ್ನ ಇಟ್ಟು ಅರಿವಿಲ್ಲದೆಯೇ ಬೆತ್ತಲೆ ಫೋಟೋಗಳನ್ನ ತೆಗೆದು ಆ ಹೋಮ್ ಸ್ಟೇಯನ್ನೇ ಅತ್ಯಂತ ಭಯಾನಕ ನೆನಪಾಗಿ ಮಾಡಿದ ಆ ಕಥೆ ನಿಮಗೆಲ್ಲ ನೆನಪಿರಬಹುದು. ಈ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟವರೆಲ್ಲ ಹೆಚ್ಚಾಗಿ ಕೇರಳದಿಂದ ಬಂದವರು. ಆ ದೂರುಗಳನ್ನಿಟ್ಕೊಂಡು ವಿಶೇಷ ತಂಡಗಳನ್ನು ರಚಿಸಿ ಇನ್ವೆಸ್ಟಿಗೇಷನ್ ನಡೆಸಿದಂತಹ ಪೊಲೀಸ್ ಟೀಮ್ ದೊಡ್ಡ ಮಿಖಗಳನ್ನು ಬಲೆಗೆ ಕೆಡವಿತ್ತು.
ಅದರಲ್ಲಿ ಆರೋಪಿ ನಂಬರ್ 1 ರಹೀಂ, ಎರಡನೇ ಆರೋಪಿ ಹಕೀಂ ಹಾಗೂ ಮೂರನೆಯವನು ಮಜೀದ್ ಮತ್ತು ಕೊನೆಯದಾಗಿ ಅಲಿಮಾ. ಈ ನಾಲ್ವರು ಸೇರಿ ಮಡಿಕೇರಿಯ ಈ ಹೋಮ್ ಸ್ಟೇಯನ್ನ ತುಂಬಾನೇ ಭಯಾನಕವಾಗಿಸ್ಬಿಟ್ಟಿದ್ರು. ಅವರ ಈ ಕೃತ್ಯವನ್ನ ನಡೆಸೋದಕ್ಕೆ ಎಲ್ಲೆಲ್ಲಿ ಯಾರ್ಯಾರನ್ನ ಏಜೆಂಟ್ಗಳನ್ನಾಗಿ ಇಟ್ಕೊಂಡಿದ್ರೋ ಏನೋ, ಅವರು ಶ್ರೀಮಂತರನ್ನ ಬೇರೆ ಬೇರೆ ಕಾರಣಕ್ಕೆ ಮಡಿಕೇರಿಯ ಈ ಹೋಮ್ ಸ್ಟೇಗೆ ಕರ್ಕೊಂಡು ಬರೋ ಜವಾಬ್ದಾರಿ ತಗೊಳ್ತಾ ಇದ್ರು. ಮನೇನ ತಗೊಂಡ್ಮೇಲೆ ನಂತರ ಅವರು ಈ ಕೇರಳದಿಂದ ಕೆಲವು ಒಂದು ಬ್ರೋಕರ್ಗಳನ್ನ ಫಿಕ್ಸ್ ಮಾಡ್ಕೊಳ್ತಾರೆ. ಆಮೇಲೆ ಅಲ್ಲಿನ ಒಂದು ಯಾರು ಒಳ್ಳೆ ದುಡ್ಡಿದೆ ವ್ಯಾಪಾರಸ್ಥರಿದ್ದಾರೆ, ತುಂಬ ಶ್ರೀಮಂತರನ್ನ ಬುಕ್ ಮಾಡ್ತಾರೆ ಆ ಬ್ರೋಕರ್ಗಳು. ಹೇಗಾದರೂ ಮಾಡಿ ನಿಮಗೆ ಶುಂಠಿ ಬೆಳೆ ಕೊಡೋಕ್ಕೆ ಅಲ್ಲಿ ಜಾಗ ಕೊಡಿಸ್ತೀವಿ, ಇಲ್ಲ ಕಾರ್ ಕೊಡಿಸ್ತೀವಿ, ಹೀಗೆ ಬನ್ನಿ ಅಂತೇಳಿ. ಹಾಗೆ ವ್ಯವಹಾರಕ್ಕೆ ಅಂತ ಬಂದವರು ಜೊತೆಗೆ ದೊಡ್ಡ ಮೊತ್ತದ ರೊಕ್ಕವನ್ನ ಇಟ್ಕೊಂಡು ಬರೋ ಥರ ಏಜೆಂಟ್ಗಳೇ ನೋಡ್ಕೊಳ್ತಾ ಇದ್ರು. ಹಾಗೆ ಮಡಿಕೇರಿಗೆ ವ್ಯವಹಾರಕ್ಕೆ ಅಂತ ಬರೋ ಶ್ರೀಮಂತರಿಗೆ ಏನೋ ಕಾರಣವನ್ನು ಒಡ್ಡಿ ಈ ಹೋಮ್ ಸ್ಟೇಗೆ ಕರ್ಕೊಂಡು ಬರ್ತಾ ಇದ್ರು. ಅವರಿಗೆಲ್ಲ ಇಲ್ಲಿ ಸ್ವಲ್ಪ ಫ್ರೆಶ್ ಆಗಿ ಅಂತ ಏಜೆಂಟ್ಗಳು ಬಿಟ್ಟು ಹೋಗ್ತಾ ಇದ್ದ ಹಾಗೇನೆ ಅಲಿಮಾ ಬಂದು ಟೀ, ಕಾಫಿ, ನಾಷ್ಟಾದ ಸೇವೆಯನ್ನ ಮಾಡ್ತಾ ಇದ್ರು. ನಂತರ ಅವರ ಬಳಿ ತನ್ನ ಹದಿಹರೆಯದ ಮಗಳನ್ನ ಬಿಡ್ತಾ ಇದ್ರು. ಆ ಹುಡುಗಿ ಈ ಜನರಿದ್ದಂಥ ಜಾಗಕ್ಕೆ ಹೋಗಿದ್ದೇ ತಡ ಎಂಟ್ರಿ ಕೊಡ್ತಾ ಇದ್ದವನು ಹಕ್ಕಿ. ಅವನು ಪೊಲೀಸ್ ಪೇದೆಯ ಡ್ರೆಸ್ ನಲ್ಲಿ ಇರ್ತಾ ಇದ್ದ. ಇಲ್ಲೇನ್ ನಡೀತಾ ಇದೆ, ದಂಧೆ ನಡೆಸ್ತಾ ಇದ್ದೀರಾ ಅಂತ ತರಾಟೆಗೆ ತಗೊಳ್ತಾ ಇದ್ದ. ಆಗ್ಲೇ ರಹೀಮನ ಎಂಟ್ರಿ ಆಗ್ತಾ ಇತ್ತು. ಅವನು ಇನ್ಸ್ಪೆಕ್ಟರ್ ವೇಷದಲ್ಲಿರ್ತಾ ಇದ್ದ. ಕೊನೆಗೆ ಅವರಿಬ್ಬರೂ ಸೇರಿ ಎದುರಿಗಿದ್ದವನನ್ನ ಹೆದರಿಸಿ ಬೆದರಿಸಿ ಬಟ್ಟೆಯನ್ನ ಬಿಚ್ಚಿಸಿ ಆ ಹುಡುಗಿಯ ಜೊತೆ ಫೋಟೋ ತೆಗೆಸ್ತಿದ್ರು. ನಂತರ ಎಂಟ್ರಿ ಆಗೋದು ಪತ್ರಕರ್ತನದ್ದು. ನಕಲಿ ಪತ್ರಕರ್ತನ ಆಟ. ಅಲ್ಲಿ ಪೊಲೀಸು, ಇನ್ಸ್ಪೆಕ್ಟ್ರು, ಕೊನೆಗೆ ಅವರೆಲ್ಲರ ನಂತರ ಕ್ಯಾಮೆರಾ ಹಿಡ್ಕೊಂಡು ಬರ್ತಾ ಇದ್ದಂಥ ಪತ್ರಕರ್ತ ಎಲ್ಲರೂ ಕೂಡ ನಕಲಿನೇ. ರಹೀಂ ಗ್ಯಾಂಗ್ನ ಇನ್ನೊಬ್ಬ ಕ್ಯಾಂಡಿಡೇಟ್ ಮಜೀದ್ ಪ್ರೆಸ್ ರಿಪೋರ್ಟರ್ ಅಂತ ಎಂಟ್ರಿ ಕೊಟ್ಟು ಥರಾವರಿ ಆಂಗಲ್ಗಳಲ್ಲಿ ಫೋಟೋ ತಗೊಂಡು ಅಪ್ರಾಪ್ತ ಹುಡುಗಿಯನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ಜೀವನ ಪರ್ಯಂತ ಇಲ್ಲೇ ಜೈಲಲ್ಲಿ ಕೊಳಿಬೇಕು, ಹಾಗೆ ಮಾಡ್ತೀನಿ ಅಂತ ಬಾಯಿಗೆ ಬಂದ ಹಾಗೆ ಬೈತಾನೆ. ಅಷ್ಟೇ ಅಲ್ಲ, ಪೊಲೀಸರು ಇಂಥವ್ರಿಗೆಲ್ಲ ಲಾಠಿ ರುಚಿ ತೋರಿಸ್ಬೇಕು ಅಂತ ಚೆನ್ನಾಗಿ ಥಳಿಸ್ತಾ ಇದ್ರು. ಕೇರಳದಿಂದ ಕರ್ಕೊಂಡು ಬರುವಂಥ ವ್ಯಕ್ತಿಗಳನ್ನ ಈ ಬ್ರೋಕರ್ಗಳು ಅಲ್ಲಿ ಪೊಲೀಸ್ ಇದಕ್ಕೆ ಹೋಮ್ ಸ್ಟೇಗೆ ಕರ್ಕೊಂಡು ಹೋಗ್ತಾರೆ. ಹೋಮ್ ಸ್ಟೇಗೆ ಕರ್ಕೊಂಡು ಹೋದ ಮೇಲೆ ಅವ್ರನ್ನ ಈ ಹುಡುಗಿ ತಾಯಿ ಅವರು ಬಂದು ಟೀ ಎಲ್ಲ ಕೊಡ್ತಾರೆ. ಅಷ್ಟೊತ್ತಿಗೆ ಇವರು ಈ ಬ್ರೋಕರ್ಗಳು ಏನೋ ಮಿಸ್ಡ್ ಕಾಲ ಏನೋ ಕೊಡ್ತಾರೆ. ಅಷ್ಟೊತ್ತಿಗೆ ಇವರು ರೆಹಮಾನ್, ಮಜೀದು ಮತ್ತು ಹಕೀಮು ಒಂದೊಂದು ರೀತಿಲಿ ಅಪೇರ್ ಆಗ್ತಾರೆ. ಒಂದು ಪ್ರೆಸ್ ಅವ್ರ ಹತ್ರ, ಮತ್ತೊಬ್ಬರು ಪೊಲೀಸು ಆಫೀಸರ್ ಥರ, ಒಬ್ಬರು ಪೊಲೀಸರ ಥರ, ಮತ್ತು ಇನ್ನೊಬ್ಬ ಯಾರೋ ಎಲ್ಲ ಆಗಿ ನೀವು ಇಲ್ಲಿ ವ್ಯಭಿಚಾರ ಮಾಡೋಕ್ಕೆ ಬಂದಿದ್ರಾ, ಅತ್ಯಾಚಾರ ಮಾಡೋಕ್ಕೆ ಬಂದಿದ್ರಾ, ನೀವು ಹೆಂಗಸರು ಹುಚ್ಚು ಹಾಗೆ ಅಂತೇಳಿ ಅವರು ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಅಷ್ಟಾಗೋ ಹೊತ್ತಿಗೆ ಎದುರಿಗಿದ್ದವರು ನಾವೇನು ತಪ್ಪು ಮಾಡಿಲ್ಲ ಅನ್ನೋದನ್ನು ಬಿಟ್ಟು ನಮ್ಮನ್ನು ಬಿಟ್ಬಿಡಿ ಅಂತ ಅಂಗಲಾಚೋದಕ್ಕೆ ಶುರು ಮಾಡ್ತಾ ಇದ್ರು. ಆದರೂ ಕೇಳದ ಸ್ಟ್ರಿಕ್ಟ್ ಆಫೀಸರ್ ಥರ ಇನ್ನೇನು ಇವರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಬೇಕು, ಆ ಪ್ರೆಸ್ ರಿಪೋರ್ಟರ್ ಅದನ್ನ ಸುದ್ದಿ ಮಾಡ್ತೀವಿ ಅಂತ ಹೋಗಬೇಕು ಅನ್ನುವಷ್ಟರಲ್ಲಿ ಅಲ್ಲಿಗೆ ಏಜೆಂಟ್ಗಳ ಎಂಟ್ರಿ ಆಗ್ತಾ ಇತ್ತು. ಅವರು ಮೀಡಿಯೇಟರ್ಗಳ ಥರ ವರ್ತಿಸಿ ದುಡ್ಡು ಕೊಟ್ಟು ಡೀಲ್ ಮಾಡ್ಕೊಳ್ಳೋಣ ಅಂತ ತೀರ್ಮಾನಿಸ್ತಾ ಇದ್ರು. ಆಗ ಈ ವಂಚಕರ ಗ್ಯಾಂಗ್ ಇಡ್ತಾ ಇದ್ದದ್ದು 30-40 ಲಕ್ಷಗಳ ಬೇಡಿಕೆ. ಆ ಮೀಡಿಯೇಟರ್ಗಳು ಮಾತಾಡಿ ಅದನ್ನ ಇಳಿಸಿ ಕೊನೆಗೆ ಆ ಜನ ಅದೆಷ್ಟು ದುಡ್ಡು ತಂದಿದ್ದಾರೋ ಅಷ್ಟನ್ನ ಈಗ ಕೊಟ್ಟು ನಂತರ ಉಳಿದ ಹಣ ಕೊಡೋದು ಅನ್ನುವಂಥ ಮಾತಾಡಿ ಸೆಟ್ಲ್ಮೆಂಟ್ ಮಾಡ್ತಾ ಇದ್ರು. ನೆಕ್ಸ್ಟ್ ಒಂದು ಇದರಾಗಿ ಅಲ್ಲೇ ಅವರೊಬ್ಬರು ಯಾರನ್ನೋ ಕೇರಳದವ್ರನ್ನ ಯಾರೋ ಪರಿಚಯ ಮಾಡಿಕೊಂಡು ಅವರೊಂದು ಮೀಡಿಯೇಟರ್ ಆಗಿ ಅಪಿಯರ್ ಆಗ್ತಾರೆ. ಆಮೇಲೆ ಅವರೆಲ್ಲ ಒಂದು ತೀರ್ಮಾನ ಮಾಡೋಣ ಅಂತೇಳಿ 20 ಲಕ್ಷ, 30 ಲಕ್ಷ, 35 ಲಕ್ಷ ಹಿಂಗೆ ಯಾವುದೋ ಒಂದು ದೊಡ್ಡ ಅಮೌಂಟನ್ನು ಹೇಳ್ಬಿಡ್ತಾರೆ. ಹಿಂಗೆ ಮಾಡಿದರೆ ನಿಮ್ಮನ್ನು ಬಿಡಿಸ್ತೀವಿ, ನಿಮಗೆ ಬೇರೆ ಕಳ್ತನ ಕೇಸ್ ಹಾಕ್ತೀವಿ, ರಾಬರಿ ಕೇಸ್ ಹಾಕ್ತೀವಿ, ಡೆಕಾಟಿ ಹಾಕ್ತೀವಿ, ಅಲ್ಲಿ ಸಾಹೇಬ್ರಿದ್ದಾರೆ, ಇಲ್ಲಿ ಬನ್ನಿ ಆಗಿಗೆ ಅಂತೇಳಿ ಅವರೇನೋ ಮಾಡಿದಾಗ ಇವು ಪಾಪ ಹೆದರ್ಕೊಂಡು ಯಾವುದೋ 1 ಲಕ್ಷಕ್ಕೆ ಒಪ್ಕೊಳ್ತಾರೆ. ಹೀಗೆ ಮಡಿಕೇರಿಯ ಹೋಮ್ ಸ್ಟೇ ಅಂದ್ರೇನೆ ಸಾಕು ಹೆದರೋ ಹಾಗೆ ಮಾಡಿದ್ದಂಥ ಆ ಪ್ರಕರಣವನ್ನ ಶರೀನ್ ಸುಬ್ಬಯ್ಯರ ಮೂಲಕ ಪೊಲೀಸ್ ಅಧಿಕಾರಿ ಮುರಳೀಧರ್ ಅವರ ಜೊತೆ ಸೇರಿ ಟ್ರ್ಯಾಪ್ ಮಾಡಿ ಹಿಡಿದದ್ದು ಅವತ್ತಿಗೆ ಅತ್ಯಂತ ದೊಡ್ಡ ಸುದ್ದಿ. ಅಷ್ಟಾದ್ಮೇಲೆ ತೀರಾ ಸದ್ದು ಮಾಡಿದ್ದು courtgirl.com ಅನ್ನೋ ಅದೊಂದು ವೆಬ್ಸೈಟ್. ಅಲ್ಲಿ ಮಡಿಕೇರಿಗೆ ಪ್ರವಾಸಕ್ಕೆ ಬರೋರಿಗೆ ಅಲ್ಲಿಯ ಹುಡುಗಿಯರನ್ನ ಸಪ್ಲೈ ಮಾಡ್ತೀವಿ ಅಂತ ಹೇಳೋ ಒಂದು ಟೀಮ್ ರೆಡಿ ಆಗಿದೆ.
ಅವರು ವೆಬ್ಸೈಟ್ನಲ್ಲಿ ಹಲವು ಹುಡುಗಿಯರ ಫೋಟೋಗಳನ್ನು ಹಾಕ್ತಾ ಇದ್ರು, ಫೋನ್ ನಂಬರ್ ಅನ್ನ ಕೊಡ್ತಾ ಇದ್ರು. ಅವರನ್ನ ಕಾಂಟ್ಯಾಕ್ಟ್ ಮಾಡಿದವ್ರಿಗೂ ಹೀಗೆ ಸುಲಿಗೆ ಮಾಡೋದೇ ಅವರ ಕೆಲಸ. ಅಂಥದ್ದೊಂದು ಟೀಮನ್ನು ಪೊಲೀಸರು ಬಂಧಿಸಿದ್ರು. ಇಷ್ಟಾದ ಮೇಲೆ ಮಡಿಕೇರಿಯ ಮಂಜು ಇಂಥ ಮಂಚದ ಕಥೆಯ ತನಕ ಹೋಗ್ತಿಲ್ಲ ಅಂತಾನೆ ಪೊಲೀಸರು ನಂಬಿದ್ರು. ಆದರೆ ಈಗ ಇನ್ನೂ ಈ ದಂಧೆ ಇಲ್ಲಿ ಜೀವಂತವಾಗಿದೆ ಅನ್ನೋ ವಿಷಯ ಬೆಳಕಿಗೆ ಬರ್ತಾ ಇದೆ. ಈ ಕೇಸು ತೀರಾ ವಿಚಿತ್ರವಾಗಿದೆ. ಇಲ್ಲಿ ಲಾಡ್ಜ್ನಲ್ಲಿ ನಡೆಯುವಂಥ ದಂಧೆಯನ್ನ ಹೊರಗೆಳೆಯೋದಲ್ಲ ಉದ್ದೇಶ. ಪಾಖಂಡಿ ಗಂಡನ ಪಾಪದಾಟಕ್ಕೆ ತೆರೆ ಎಳಿಬೇಕು ಅಂತ ಬಂದಿದ್ದು ಆಕೆ. ನಾವು ನಮ್ಮ ಜೀವನ ಏನು ಮಾಡಬೇಕು, ಇಬ್ಬರು ಮಕ್ಕಳಿದಾರಲ್ಲ, ನಾವು ಏನು ಮಾಡಬೇಕಾಗುತ್ತೆ? ನಾವು ಇಷ್ಟೆಲ್ಲ ಇದು ಮಾಡಿ ಇವರು ಟ್ಯಾಕ್ಸಿ ಓಡಿಸೋದು ಮನೆ ಸಂಸಾರ ಮಾಡೋದಕ್ಕ ಅಥವಾ ಈ ಥರ ವ್ಯವಹಾರಗಳು ಮಾಡೋಕ್ಕ? ಅದು ಯಾರಿಗೂ ಗೊತ್ತಾಗೋದಿಲ್ವಾ? ಅಲ್ಲಿ ಟ್ಯಾಕ್ಸಿಲಿ ಅವ್ರಿಗೆ ಸಹ ಯಾರು ಅಧ್ಯಕ್ಷರು ಯಾರಿಗೂ ಗೊತ್ತೇ ಆಗೋದಿಲ್ವಾ? ಅವರೆಲ್ಲ ಯಾಕೆ ಇವರಿಗೆ ಸಪೋರ್ಟ್ ಮಾಡೋದು? ಇವತ್ತು ಅವರು ಹೋಮ್ ಸ್ಟೇಗೆ ಲಾಡ್ಜಿಗೆ ಬರೋದು ನಾನೇ ನೋಡಿದೆ. ಅವಳು ಬರೋದು ಸಹ ನಾನು ನೋಡಿದ್ದೀನಿ. ಇವ್ರು ಫಸ್ಟ್ ನಡ್ಕೊಂಡು ಬರೋದು ನಾನು ನೋಡಿದೆ, ಮತ್ತೆ ಅವಳು ಆಟೋದಲ್ಲಿ ಇಳಿದು ಬರೋದು ನಾನು ನೋಡಿದೆ. ಅದಾದಮೇಲೆ ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ ಮುಂಚೆ ಒಂದ್ಸಲ ಇವ್ರು ಹೋದಾಗ ಸಹ ನಾನು ಹೇಳಿದ್ದೆ, ಆದರೆ ಅವರು ಅದನ್ನು ಇದು ಮಾಡಿರಲಿಲ್ಲ. ಪೊಲೀಸರು ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಮಾಧ್ಯಮದವರ ಜೊತೆ ಹೋಗಿ ರೂಮ್ ಬಾಗಿಲನ್ನು ತೆಗೆಸಿದ್ರೆ ಅವನು ಒಂಟಿ ದೆವ್ವದ ಥರ ಕೂತಿದ್ದ ಪ್ರಸಾದ್ ರಾಜ್. ಇಂಗು ತಿಂದ ಮಂಗನ ಪರಿಸ್ಥಿತಿಯಾದ್ರೂ ಇಲ್ಲೇನಾಗ್ತಾ ಇದೆ, ನಾನೊಬ್ಬನೇ ಇರೋದು ಅನ್ನೋ ಥರ ಪೋಸ್ ಕೊಟ್ಟಿದ್ದ. ಆದರೆ ಅಲ್ಲಿದ್ದಂಥ ಎರಡೆರಡು ಪ್ಲೇಟ್ಗಳು ಗ್ಲಾಸ್ಗಳೆಲ್ಲ ಕಥೆಯನ್ನು ಹೇಳ್ತಾ ಇತ್ತು. ಎಲ್ಲವಳು ಅಂತ ಗಟ್ಟಿಯಾಗಿ ಕೇಳಿದ್ದೆ ತಡ ಬಾತ್ರೂಮ್ನಿಂದ ಬಂದಿದ್ದು ನೋಡಿ ಆತನ ರಂಭೆ. ಅವಳು ಬರ್ತಿದ್ದ ಹಾಗೇನೆ ಎಲ್ಲ ನನ್ನ ಹೆಂಡ್ತಿದೆ ಪ್ಲಾನು, ನೀವೆಲ್ಲ ಈಗ ಬರ್ತೀರಿ ಅನ್ನೋದು ಗೊತ್ತಿತ್ತು, ಬರ್ಲಿ ಮಾತಾಡೋಣ ಅಂತಾನೆ ಅಂದಿದ್ದೆ ಅಂತ ಭರ್ಜರಿ ಡ್ರಾಮಾ ಆಡಿದ್ದ. ಆತ ಹೇಳಿದ್ದು ಅವನನ್ನ ಹೀಗೆ ಟ್ರ್ಯಾಪ್ ಮಾಡಿಸೋದಕ್ಕೆ ಅವನ ಹೆಂಡ್ತಿನೇ ಈ ಹುಡುಗಿನ ಕಳಿಸಿದ್ದಂತೆ. ನಮ್ಗೆ ಗೊತ್ತಿದೆ ಏನಂತ ಹೇಳಿದ್ರೆ, ನಮಗೆ ಗೊತ್ತಿದೆ ಇವಳು ಹಿಂಗೆ ಮಾಡ್ತಾಳೆ ಅಂತ ಹೇಳಿದಕ್ಕೆ ಇಂಚು ಮಾಡ್ಕೊಳ್ಳಿ, ಇಂಚು ಮಾಡ್ಕೊಳ್ಳಿ. ಅವಳು ನನ್ನ ಹೆಂಡತಿ ಸರಿ ಇಲ್ಲದಕ್ಕೆ ನಾನು ಬೇಕು ಅಂತ ಹೇಳ್ಬಿಟ್ಟು ಪಬ್ಲಿಕ್ ಆಗಿ ಅವಳಿಗೆ ಗೊತ್ತಿದೆ, ಇವಳಿಗೆ ಕಾಂಟ್ಯಾಕ್ಟ್ ಇದೆ. ಈ ಒಂದು ಮನೆಗೆ ಅಲ್ಲ ಸರ್, ನೀವು ಇಷ್ಟಿದ್ದವ್ರು ಯಾಕೆ ರೂಮಿಗೆ ಬಂದ್ರಿ? ರೂಮಿಗೆ ಬಂದಿದ್ದ ಹೇಳಿದ್ರೆ ಇವಳು ಬರಬೇಕು, ನೀವೆಲ್ಲ ಬರಬೇಕು ಅಂತ ಬಂದ್ವಿ ನಾನು. ಹೆಂಡತಿ ಎಲ್ಲಿದ್ದಾರೆ? ಹೆಂಡತಿ ಪಕ್ಕ ಅವಳೇ ಕರ್ಕ ಬರ್ತಾಳೆ ಅಂತ ನನಗೆ ಗೊತ್ತಿದೆ ಪಕ್ಕ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆ, ದೊಡ್ಡ ವಿಶ್ವಾಮಿತ್ರ, ನೀನೇನು ಮಹಾ ತಪಸ್ವಿ, ಆ ನಿನ್ನ ತಪಸ್ಸನ್ನ ಭಂಗ ಮಾಡೋದಕ್ಕೆ ಅಂತ ಮೇನಕೆಯನ್ನ ಕಳಿಸಲಾಗಿದೆ ಅನ್ನುವಂತ ಕಥೆ ತುಂಬಾನೇ ಚೆನ್ನಾಗಿದೆ ಬಿಡಯ್ಯ. ಇದಕ್ಕೆ ಇವನ ಪತ್ನಿ ಏನಂತಾಳೆ ನೋಡ್ಬೇಕಲ್ವಾ?